ಎಲ್ಲಿದ್ದಾಡ್ರಿ ಸಿಂಚನ? ಇಲ್ಲೇ ಒಳಗೆ ರೂಮ್ ನಂಬ್ಕೊಂಡಾಳ, ಬಾವ ತೋರಿಸ್ತೀನಿ. ಸಿಂಚನ, ಯವ್ವ ಸಿಂಚನ, ಸಿಂಚನ, ಯಾರು ಬಂದಾರ ನೋಡಿಲೆ? ನೀನು ನೋಡಾಕ ಪಲ್ಲವಿ ಬಂದಾಳ. ಹೇಳ ಮಗ, ಎದ್ದಾಕಿ ಜೊತೆ ಮಾತಾಡ್ಸು. ಏನು ಪಲ್ಲವಿ ಬಂದಾಳ? ಕಳಿಸವ, ಕಳಿಸ್ತೇನೆ ಮಗಳ. ಭಾಳ ತ್ರಾಸ ತಗೋಬೇಡ, ಆರಾಮ್ ಕುಂತು ಮಾತಾಡ. ನಾ ಏನರ ನಿಮ್ಗೆ ಚಹಾ ಮಾಡ್ಕೊಂಬರ್ತೇನೆ. ಹ್ಞೂನವ್ವ, ಆಯ್ತು. ಪಲ್ಲವಿ ಬಾ ಒಳಗೆ, ನೀವಿಬ್ಬರು ಮಾತಾಡ್ಕೊಂಡ್ರೆ ನಾನು ಚಾದು ಮಾಡ್ಕೊಂಬರ್ತೇನೆ. ಹಾಂ ಸರಿ ಆಂಟಿ. ಸಿಂಚನ, ಏನು ಮಾಡ್ಕೊಂಡಿಯ ನೀನು? ಅಲ್ಲ, ನಾ ಕೇಳೋದು ನಿಜಾನ? ನೀ ಊರ್ಲಾಕೊಳಕ್ಕೆ ಹೋಗಿದ್ದೆ ಅಲ್ಲ? ನಿನ್ನ ಬುದ್ಧಿಗೆ ಏನು ಆಗೈತಿ ಅಂತ. ಮತ್ತಿನ್ನೇನು ಮಾಡಲಿ ಬಿಡು ಪಲ್ಲವಿ. ನಾನು ಏನೇನು ಆಸೆ ಇಟ್ಕೊಂಡಲ್ಲ ನಿನ್ನ ನಂಬಿಕೊಂಡ ಸಿಂಚನ. ನೀನು ಮನೆ ಸೊಸೆಯಾಗಿ ಬರ್ತಿ, ನಾಳೆ ನೀ ನನ್ನ ಹೇಳ್ದಂಗೆ ಕೇಳ್ತಿ, ನಾನು ನೀನು ಕೂಡಿ ಏನಾದರೂ ಒಂದು ಮಾಡ್ಬೋದು. ನಮ್ಮ ಮನೆ ಜವಾಬ್ದಾರಿನೆಲ್ಲ ನಾವೇ ತೊಗೋಬೋದು, ರಾಜ್ಯಭಾರ ಎಲ್ಲ ಮಾಡ್ಬೋದು ಅಂತ ಆಸೆ ಇಟ್ಕೊಂಡಿದ್ನಿ. ನೀನು ನೋಡಿದ್ರೆ ಇಷ್ಟಕ್ಕೆ ಸಾಯಕ್ಕೆ ಹೋಗಿಯ. ನಿನ್ನ ಕೈಲಿ ಆಗೋಲ್ ಬಿಡು. ನಿನಗೆ ಸಿದ್ಧಾರ್ಥ ಅಂದ್ರು ಸಿಗಲ್ ಬಿಡಿ ಜನದಾಗ. ಪಲ್ಲವಿ, ನೀನೇ ಹಿಂಗಂದ್ರೆ ಹೆಂಗೆ? ನಿಜ ಹೇಳ್ಬೇಕಂದ್ರೆ ನಾ ಏನು ಸಾಯಕ್ಕೆ ಹೋಗಿರಲಿಲ್ಲ. ಮತ್ತು ಆಂಟಿ ಹೇಳಿದ್ರು ನೀ ಸಿದ್ಧಾರ್ಥ ಒಲೆ ಇದಕ್ಕೆ ಊರ್ಲಾಕೊಳಕ್ಕೆ ಹೋಗಿದ್ದಿ ಅಂತೇಳಿ. ಮತ್ತು ಅವ್ರು ಹೇಳಿದ್ದು ನೀ ಹಿಂಗೆ ಹೇಳತ್ತಿ ಅಲ್ಲ, ಏನೈತಿ ಅಂದ್ರೆ ಊರ್ಲಾಕೋತರ ನಾಟಕ ಆಡಿದ್ದು. ನಾಟಕನಾ? ಹ್ಞೂ, ಮತ್ತಿನ್ನೇನು ಮಾಡಲಿ? ಹೆಂಗಾರ ಮಾಡಿ ಸಿದ್ಧಾರ್ಥನ ಮದುವೆ ಹಾಕ್ಬೇಕಾಗಿತ್ತು. ನಮ್ಮ ಅವ್ವ ನಮ್ಮ ಅಪ್ಪಗೆ ಅಷ್ಟ ಅವ್ನು ಇಷ್ಟ ಇಲ್ಲ ಅಂತ ಬಿದ್ದುಬಿಟ್ಟಿದ್ರೆ ಅಲ್ಲಿಗೆ ಅವ್ರ ಮ್ಯಾಟ್ರ ಕೈ ಬಿಟ್ಬಿಡ್ತಿದ್ರು, ಮುಂದೆ ಬರ್ಯಾಕ ಬಿಡ್ತಿರ್ಕಿಲ್ಲ. ಈಗ ನಾವು ಊರ್ಲಿ ಹಾಕೋತಾರ ನಾಟಕ ಆಡಿದ್ದಕ್ಕನ ಅಲ್ಲ ಅವ್ರು ನನ್ನ ಉಳ್ಸಾಕೆ ಬಂದರು. ಈಕಿಗೆ ಸಿದ್ಧಾರ್ಥನ ಭಾಳ ಇಷ್ಟ, ಈಗ ಸಿದ್ಧಾರ್ಥನ ಬಿಟ್ಟು ಬದುಕಕ್ಕೆ ಆಗಿಲ್ಲ ಅಂಥೇಳಿ ಅವ್ರು ಏನರ ಬಂದು ಗುದ್ದಾಡ್ತಾರೆ. ಈಗ ನಾ ಏನೂ ಮಾಡಲಿಲ್ಲ ಅಂದ್ರೆ ಅಷ್ಟೇ ಮುಗ್ದ ಹೋಗ್ಬಿಡ್ತೈತೆ ಮ್ಯಾಟ್ರ್ ಅಲ್ಲಿಗೆ. ಓಹೋ ಹೋ ಹೋ, ಹಿಂಗಾತನೇ ಇದೆ ಅಂದಂಗ. ಪಲ್ಲವಿ, ನಿನಗೆ ಯಾರು ಹೇಳಿದ್ರಿ ಮ್ಯಾಟ್ರ? ಅದೇನಾಯ್ತು, ನಿಮ್ಮಣ್ಣ ಶಶಿಗೆ ಫೋನ್ ಹಚ್ಚಿದ್ದ. ಶಶಿ ಜೊತೆ ಮಾತಾಡುವಾಗ ಆಕೆ ಲೌಡ್ ಸ್ಪೀಕರ್ ಇಟ್ಕೊಂಡು ರೂಮ್ನಾಗ ಮಾತಾಡತ್ತಿದ್ಲ. ಅವಾಗ ಕೇಳಿಸ್ಕೊಂಡೆ ನಾನು. ಅವಾಗ ಗೊತ್ತಾಯ್ತು ನನಗೆ. ಇಲ್ಲಾಂದ್ರೆ ನಿನ್ನ ಫೋನಿಗೆ ಫೋನ್ ಮಾಡೀನಿ, ನೀನು ರಿಪ್ಲೈ ಮಾಡಿಲ್ಲ ನನಗೆ, ಫೋನು ಹಚ್ಚಿಲ್ಲ ನೀನು. ನಾನೇ ಈ ಇನ್ಸಿಡೆಂಟ್ ಆದಮೇಲೆ ಇವರೆಲ್ಲ ಫುಲ್ ಪ್ಯಾನಿಕ್ ಆಗಿಬಿಟ್ಟಾರ. ರೆಸ್ಟ್ ಮಾಡಿ ಅಂಥೇಳಿ ಬರೀ ಇದೇ ಆಗ್ಬಿಟ್ಟೈತಿ. ಹೀಗಾಗಿ ಹಚ್ಚಕ್ಕಾಗಿಲ್ಲ ನಿಂಗೆ. ಸರಿ, ಈಗ ಮುಂದೇನು? ಅದು ಬಿಡು, ನನಗೆ ಯಾಕೋ ನಮ್ಮ ಮನೆಯವ್ರ ಮೇಲೆ ಡೌಟ್ ಸಿಂಚನ. ನಮ್ಮ ಅತ್ತೆ ಆಯ್ತು, ಸಿದ್ಧಾಂತ ಶಶಿ ಇವತ್ತೆಲ್ಲೂ ಹೋಗಿ ಬಂದ್ರೆ 4 ಜನ ತಾಯಿ ಮಕ್ಕಳು ಅಷ್ಟೇ ಹೋದರು. ಎಲ್ಲಿ ಹೋಗ್ತೀವಿ ಏನು ಮಾಡತ್ತೀವಿ ಅಂತ ಯಾರಿಗೂ ಹೇಳಿಲ್ಲ. ನನಗೂ ಕಣ್ಣಿಡಕ್ಕೂ ಆಗಲಿಲ್ಲ ಅವ್ರು ಎಲ್ಲಿ ಹೋಗಾರ ಅಂಥೇಳಿ. ನಮ್ಮ ಚಿಕ್ಕಮ್ಮನ ಕೇಳಿದ್ನಿ ನಾನು. ನಮ್ಮ ಇವ್ರು ಬಂದಾಳಲ್ಲ ಮಗ, ನಮ್ಮ ಅತ್ತಿ ತಮ್ಮನ ಹೆಂಡತಿ, ಆಕೆ ಕೇಳಿದ್ರು ಅವ್ರು ಹೇಳಿಲ್ಲಂತ. ಎಲ್ಲೋ ದೇವಸ್ಥಾನಕ್ಕೆ ಹೊಂಟೀವಿ ಅಂತ ಹೇಳಿದ್ರಂತ. ನನಗೇನೋ ಅವ್ರು ದೇವ್ರಿಗೆ ಹೋಗಿರೋದು ಸುಳ್ಳು. ಅವ್ರು ಏನೋ ಮಾಡತ್ತಾರ, ಆದರೆ ಏನಂತ ಗೊತ್ತಾಗಲಿಲ್ಲ. ನನಗೆ ಯಾಕೋ ಅವ್ರ ಮೇಲೆ ಡೌಟ್. ಹೌದಾ? ಅಲ್ಲ, ಎಲ್ಲಿ ಹೋಗಿದ್ರು ನೋಡು. ಮತ್ತೆ ಹೆಣ್ಣದು ನೋಡೋಕೆ ನಿನಗೆ ಡೌಟ್ ಬಂದಿದೆ, ನನಗೆ ಬಂತು. ಆದರೆ ಯಾರನ್ನು ನೋಡೋಕೆ ಹೋಗಿರ್ಬೋದು ಅವರು? ಅದು ಮಾತ್ರ ಗೊತ್ತಿಲ್ಲ. ಅವ್ರು ಹೆಣ್ಣು ನೋಡೋಕೆ ಹೋಗಿದ್ರಾ? ಅಲ್ಲ, ಈಗ ಮಣ್ಣತ್ತಿ ನಮಾಷೆ ಐತಿ. ನಮ್ಮ ಅತ್ತಿ ಭಾಳ ಶಾಸ್ತ್ರ ಸಂಪ್ರದಾಯ ಪಾಲ್ಸಾಕಿ, ಹಾಗೆಲ್ಲ ಇದ್ರಾಗೆಲ್ಲ ಹೋಗೋಕ್ಕೆಲ್ಲಕ್ಕಿ. ಆದರೆ ಏನೋ ನಡ್ಸಾರವ್ರು. ಆದಷ್ಟು ಕಂಡು ಹಿಡಿಬೇಕು. ನೀ ನೋಡಿದರೆ ಇಂಥ ಹುಚ್ಚ ಡಿಸಿಷನ್ ತೊಗೊಂಡು ಅಂಥೇಳಿ ನಾ ಬೈಕೊಂತ ನೀನು ನೋಡೋಕಂತ ಬಂದೆ. ಪುಣ್ಯಕ್ಕೆ ನೀನು ನಾಟಕ ಆಡಿದಿಲ್ಲ, ಅದೊಂದು ಒಳ್ಳೇದಾಯ್ತು. ಈಗೇನೋ ಆಯ್ತು ಪಲ್ಲವಿ, ಮುಂದೇನು ಮಾಡೋದು? ಸಿದ್ಧಾರ್ಥ ನನ್ನ ಮದುವೆ ಆಗ್ಬೇಕಂತಂದ್ರೆ ನಾ ಏನು ಮಾಡ್ಬೇಕು ಅನ್ನೋದು ಅರ್ಥ ಆಗೋದು ನನಗೆ. ನಾ ಒಂದು ಐಡಿಯಾ ಮಾಡೇನಿ ಇದಕ್ಕೆಲ್ಲ, ಅದಕ್ಕೆ ನೀನು ಸಪೋರ್ಟ್ ಬೇಕಷ್ಟೆ ನಂಗೆ. ಅಯ್ಯೋ, ನೀನು ನನಗೆ ಸಿದ್ಧಾರ್ಥ ಬೇಕಂದ್ರೆ ಏನು ಬೇಕಾದರೂ ಮಾಡೋಕೆ ರೆಡಿನ. ಸರಿ, ಇನ್ನೊಂದೆರಡು ದಿನ ಆಗಲಿ, ಏನು ಮಾಡ್ಬೇಕಂತ ನಾನು ನಿನಗೆ ಹೇಳ್ತೇನೆ. ಸರಿ. 5:30 ಆತ, ಇನ್ನೂ ಬರಲೇ ಇಲ್ಲ ಬಾಕಿ. ಇಷ್ಟೊತ್ತೇನು ಮಾಡಕತ್ತಾಳ? ಅಲ್ಲ, ಸಂಜಿಕ ನಮ್ಮ ಮನೆಗೆ ಬರಲೇಬೇಕು ನೀವು ಅಂತ ಹೇಳಾಳು. ಇನ್ನೂ ಮಟ್ಟ ಪತ್ತೇನಿಲ್ಲದ. ಎಲ್ಲೋದ್ಲು ಬಾಕಿ ರೋಸಿ? ಎಷ್ಟೊತ್ತು ಪಾಯ್ಕಿ ಬರೋದಿನ? ಫೋನ್ ಹಚ್ಚಲ?
ಪ್ರಕಾಶ್ ಅವ್ರ ಓ ಹರೀಶ್ ಅವ್ರ ನಿಮಗೆ ಹೇಳೋದ ಮರತ್ನಲ್ರಿ ನಾನು ಏನ್ರಿ ಇದು ಅಂತದ ಅಲ್ಲ ಆಫೀಸ್ ಬಿಡ್ತು ದಿನ ನನಗೆ ವೇಟ್ ಮಾಡೋರು ನೀವು ಮನೆಗೆ ಹೋಗಕ್ಕೆ ಇವತ್ತು ಎಲ್ಲಿ ಕಾಣಲೇ ಇಲ್ಲಪ್ಪ ಅದಕ್ಕೆ ನಾನು ಹುಡ್ಕೊಂಡು ನಿಮ್ಮ ಮನೆಗೆ ಬನ್ನಿ ನಡ್ರಿಪ್ಪ ಲೇಟ್ ಆಗೈತೆ ನನ್ನ ಮನೆಗೆ ಡ್ರಾಪ್ ಮಾಡಿಬಿಡ್ರಿ ಅಯ್ಯೋ ಹರೀಶ್ ಸಾರಿ ಹರೀಶ್ ಇವತ್ತು ನೀವು ಬಸ್ಸಿಲೇನೋ ಹೋಗ್ಬೇಕು ಬಸ್ಸಿಗ ಯಾಕೆ ಊರಿಗೆ ಹೊಂಟಿರ ನೀವ ಅಂದ್ರಲ್ಲ ದೀಪಾವಳಿಗೆ ಹೋದ ದೀಪಾವಳಿ ಅಂತ ಬಂತು ನೋಡ್ರಿ ಪಂಚಮಿಗೆ ಹೋಗ್ಬೇಕು ಊರಿಗೆ ಅಂತ ಹೇಳಿ ಯಾಕೆ ಈಗ ಹೊಂಟಿರ ಸುಟ್ಟಿ ಯಾಕೆ ಮತ್ತೆ ಅಯ್ಯೋ ಇಲ್ರಿಪ್ಪ ಇನ್ನ ಪಂಚಮಿನ ಇನ್ನ 15 ದಿನ ಐತಿ ಅದಲ್ಲ ರೋಜಿಯವರು ನನ್ನ ಮನೆಗೆ ಕರೆದಾರ ಏನು ರೋಜಿ ಮೇಡಮ್ ನಿನ್ನ ಮನೆಗೆ ಕರೆದಾರ ಅದೇಂಗ್ರಿ ಅದ ನಿನ್ನೆ ನಿಮ್ಮ ವೈಫದ್ದು ಬರ್ತ್ಡೇ ಮುಗಿಸ್ಕೊಂಡು ರಾತ್ರಿ ಲೇಟಾಗಿ ಬೈಕ್ ಮನಿ ಅಂತ ಬಿಟ್ನಲ್ಲ ಒಳಗೆ ಕರೆದ್ಲು ಬಿಟ್ರೆ ರೋಸಿ ನಾನು ಇಷ್ಟೊತ್ತಾಗ ಎಲ್ಲಿ ಹೋಗೋದು ಬಿಡಂತ ಹೋಗಲಿಲ್ಲ ಅದಕ್ಕೆ ಅವ್ರ ಮಮ್ಮಿಗೆ ಭಾಳ ಸಿಟ್ಟು ಬಂದ್ಬಿಟ್ಟಿದಂತ ಅಲ್ಲ ನಿಮ್ಮ ಆಫೀಸ್ ಕೊಲಿಗಂತಿ ಹಂಗೆ ರೋಡ್ನಾಗ ಬಾಯ್ ಹೇಳಿ ಬಂದಿಯಲ್ಲ ಇವತ್ತೇನು ಮಾಡ್ತೀವಿ ಗೊತ್ತಿಲ್ಲ ಅವ್ರ ಮನೆಗೆ ಕರ್ಕೊಂಡ ಬರಾಕ್ಬೇಕಂತ ಹೇಳಿ ಅದಕ್ಕೆ ರೋಸಿ ಕರೆದಾಳೆ ಅದಕ್ಕೆ ನಾನು ರೋಸಿ ಅವ್ರ ಮನೆಗೆ ಹೊಂಟೀವಿ ಓಹೋ ಹೋ 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 ಏನ್ರಿ ಏನೋ ನಸೀಬ ಐತೆ ಅಂತ ಕಾಣಿಸುತ್ತೆ ಮಚ್ಚೆ ಐತೆ ನಿಮ್ಮ ಇದ್ರಾಗೆಲ್ಲೋ ಅದಕ್ಕೆ ನಿಮ್ಮ ಅನ್ಕೊಂಡಿದ್ದೆಲ್ಲ ಆಗದೈತಿ ಆಲ್ ದಿ ಬೆಸ್ಟಪ್ಪ ಹೋಗಿ ಬರ್ರಿ ಒಳ್ಳೇದಲ್ಲಿ ಏ ಪ್ರಕಾಶ್ ರೋಸಿ ಅವ್ರ ನಿಮಗ ವೇಟ್ ಮಾಡತ್ತೀನಿ ನೋಡ್ರಿ ನಾ ಎಷ್ಟು ಲೇಟಾಗಿ ಬಂದ್ರಿ ಅಯ್ಯೋ ಆ ಡಬ್ಬ ನನ್ನ ಮಗ ಬಾಸ್ ಹಿಡ್ಕೊಂಡು ನಿಂತಿದ್ದು ಬಿಡ್ರಿ ಕೊರ್ಯಾಕತ್ತೀವಿ ಒಂದೇ ಸುಮ್ಮನೆ ಅದಕ್ಕೆ ಅವನ್ನೆಲ್ಲ ಕೇಳಿ ಬರೋಗಳಿಗೆ ಎಷ್ಟಾಯ್ತು ನಡ್ರಿ ಹೋಗೋಣ ಏನ್ರಿ ರೋಸಿ ಅವ್ರ ಮನೆ ಕರ್ಕೊಂಡು ಹೊಂಟ್ರಂತ ಪ್ರಕಾಶ್ ಅವ್ರಿಗೆ ಅಯ್ಯೋ ಹೌದ್ರಿ ಮಧ್ಯಾಹ್ನ ನಿಮ್ಗೆ ಹೇಳ್ಬೇಕಂತ ಮಾಡಿದ್ದೆ ಇವತ್ತು ಲಂಚಿಗೆ ನೀವು ನಮ್ಮ ಜೊತೆ ಬರಲೇ ಇಲ್ಲಲ್ಲ ಹೊರಗೆ ಹೋದ್ರಲ್ಲ ಹಿಂಗಾಗಿ ಹೇಳೋಕ್ಕಾಗಲಿಲ್ಲ ಅದೇ ನಮ್ಮ ಮಮ್ಮಿ ಒಂಚೂರು ಕರ್ಕೊಂಡು ಬಾ ಅಂದಿದ್ರು ಅದಕ್ಕೆ ಕರ್ಕೊಂಡು ಹೊಂಟೀನಿ ಹೌದಾ ಸರಿ 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 ಹೋಗಿ ಬರ್ರಿ ನನಗೂ ಬಸ್ಸಿಗೆ ಲೇಟ್ ಆಕೈತಿ ನಾನು ಪ್ರಕಾಶ್ ಅವ್ರನ್ನ ಬಿಡ್ತಾರನ ಅಂತೇಳಿ ಬಂದಿದ್ದೆ ಮತ್ತು ಅವ್ರು ನೀವು ನಿಮ್ಮನ್ನು ಕರ್ಕೊಂಡ್ರಂತ ಆಯ್ತಾಯ್ತು ಏನು ಟೆನ್ಷನ್ ಇಲ್ಲ ನಾನು ಬಸ್ಸಿಗೆ ಹೋಗ್ತೀನಿ ಆರಾಮ್ ಎಂಜಾಯ್ ಮಾಡ್ರಿ ಓಕೆ ಬಾಯ್ ಬಾಯ್ ಓಕೆ 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 ಬಾಯ್ ಬರ್ತೇನೆ ರೀ ಪ್ರಕಾಶ್ ಅವ್ರ ಆಯ್ತಾಯ್ತು ಹೋಗಿ ಬರ್ರಿ ರೋಸಿ ಬರ್ರಿ ಬಿಡ್ರಿ ಸರಿ ಅಯ್ಯೋ ಹಗ್ರಿ ರೋಸಿ ಅವ್ರ ಗಟ್ಟಿಗೆ ಇಟ್ಕೊಂಡು ಕುಂಡ್ರಿ ಅವ ಅನ್ನ ಮಾಡಂದ್ಲ ಮಾಡ್ಬೇಕು ಫೋನ್ ಬರತೈತೆ ನಂದು ಯಾರು ಫೋನ್ ಹಚ್ಚಿದ್ರಿ ಇಷ್ಟೊತ್ನಾಗ ಹಲೋ ಓ ಯಾರು ಓಹೋ ಯಾರಂತ ಗೊತ್ತಾಗ್ಲಿಲ್ಲ ನಿಜವಾಗ್ಲೂ ಇಲ್ರಿ ಯಾರಂತ ಗೊತ್ತಾಗಲಿಲ್ಲ ಯಾರು ನನ್ನ ಫೋನ್ ನಂಬರು ಸೇವ್ ಇಲ್ಲೇನೋ ಫೋನ್ನಾಗ ಪಾಪ ಅಲ್ಲ ಇಲ್ಲ ರೀ ಫೋನು ರಿಸೆಟ್ ಮಾಡಿಬಿಟ್ಟೆ ನಾನು ಎಲ್ಲ ಸೇವ್ ಇದ್ದ ನಂಬರೆಲ್ಲ ಹೋಗ್ಬಿಟ್ಟವು ಹೀಗಾಗಿ ನೀವು ಯಾರಂತ ಗೊತ್ತಾಗಿಲ್ಲ ಅಲ್ಲ ನೀವು ಯಾರಂತ ಹೇಳಿದ್ರೆ ಗೊತ್ತಾಗ್ತಿತ್ತಪ್ಪ ಓಹೋ ಹೋ ಹೋ ನಾವು ಸಿದ್ಧಾರ್ಥ್ ಪಾಟೀಲ್ ಅಂತ್ರಿ ನೀವು ಯಾರು ನಾ ಯಾರಂತ ಗೊತ್ತಿಲ್ಲ ಫೋನ್ ಮಾಡಿದ್ರಾ ಸಾಕು ಸಾಕು ಏನು ಮಾಡತ್ತಿ ಪೂಜಾ ಏನಿಲ್ಲ ಮಮ್ಮಿ ಒಂಚೂರು ಅನ್ನ ಮಾಡೋದು ನೋಡ್ರಿ ಹೀಗಾಗಿ ಒಲೆ ಮುಂದೆ ಕುಂತು ಅನ್ನ ಮಾಡತ್ತಿದ್ದೆ ಓಹೋ ಊಟಕ್ಕೆ ನಾವು ಬರ್ಬೋದಾ ಅಯ್ಯೋ ಬರ್ರಿ ಅದ್ರಾಗಿನ ನೀವು ಬರೋದು ಹೆಚ್ಚ ನಾವು ಮಾಡೋದು ಹೆಚ್ಚ ಅಂದಂಗೆ ಪೂಜಾ ಎದಕ್ಕೆ ಫೋನ್ ಮಾಡಿದ್ದೆ ಅಂದ್ರೆ ಯಾಕೋ ನಿನ್ನ ಸ್ವಲ್ಪ ಮೀಟ್ ಆಗ್ಬೇಕನ್ಸತ್ತಿ ನಿನ್ನ ಜೊತೆ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಿತ್ತು ಮೀಟ್ ಆಗ್ತೀಯಾ ಏನು ಮೀಟಾ ಇಲ್ರಿಪ್ಪ ಈಗೇನು ಕಾಲೇಜು ಇಲ್ಲ ನಂದು ಏನೂ ಇಲ್ಲ ಈಗ ಎದು ಬರಲಿನ ಮೀಟೆಲ್ಲ ಆಗಲ್ಲ ಏನು ಹೇಳಬೇಕು ಫೋನಾಗ ಹೇಳ್ರಿ ಅಯ್ಯೋ ನಾ ಏನ್ರಿ ಎಲ್ರ ನಿನ್ನ ಹೊತ್ಕೊಂಡು ಹೋಗ್ತೀನಿ ಪೂಜಾ ಅಲ್ಲೇ ಹೊತ್ಕೊಂಡು ಹೋಗೋರ್ ಗತಿ ಮಾಡ್ತೀಯಲ್ಲ ಜಸ್ಟು ಬೆಟ್ಟಾಗ ಕರೆದಿದ್ದಷ್ಟ ಒಂದು ½ ಬೆಟ್ಟಾದ್ರೆ ಸಾಕು ಒಂದು ಇಂಪಾರ್ಟೆಂಟ್ ವಿಚಾರ ಫೋನಾಗ ಮಾತಾಡೋದಲ್ಲದ ಈಗ ಎಲ್ಲಿಂದ ಬರಲ್ರಿ ಏನು ಹೇಳಿ ಬರಲಿ ನಮ್ಮ ಮನ್ಯಾಗ ಇದ್ದಿತ್ತ ಹೇಳಿಬಾರೆ ಇಲ್ಲ ಸಿದ್ಧಾರ್ಥ್ ಕರ್ದಾನ್ ಮಾತಾಡಕ್ಕಂತ ಬಾ ಹಾಂ ಚಲೋ ಹೇಳಿದ್ರಿ ನೀವು ಕರೆದಿರಂತೇಳಿ ಬಿಟ್ಟು ಬಿಡ್ತಾರೆ ಮನ್ಯಾಗ ಈಗೇನು ಮಾತಾಡೋದು ಬೇಡ ಮುಂದೆ ಮಾತಾಡೋದು ಇದ್ದಿದ್ದೈತಿ ಅಂತಾರೆ ಮುಂದೆ ಮಾತಾಡೋದಾ
ಯಾವಾಗ ಹಾಂ ಯಾವಾಗೂ ಇಲ್ಲ ಇಲ್ರಿ ನಾ ಏನು ಬರಂಗಿಲ್ಲ. ನನಗೇನು ಕೆಲಸ ಕಾರ್ಯ ಇಲ್ದ ಖಾಲಿ ಕುಂತು ಮಾತಾಡಕ್ಕೆ ಕರ್ದಂಗೆ ಮಾಡ್ತೀಯಲ್ಲ ಪೂಜಾ ನೀನು. ಒಂದು ಹಾಫ್ ಆನ್ ಅವರ್ ನಿಂಗೆ ಯಾವಾಗ ಫ್ರೀ ಅದಿ ಹೇಳು ಅವಾಗ ಬಾ. ನೀವು ಮಾತು ಕೇಳಂಗಿಲ್ಲ. ಸರಿ ಆಯಿತು, ನಾಳೆ ಬರ್ತೀನಿ ತಗೋರಿ. ಓಕೆ, ಎಲ್ಲಿ ಬರ್ತೀಯೋ ಏನು ಬರ್ತೀಯೋ ಹೆಂಗೆ ಬರ್ತೀಯೋ ಹೇಳು, ನಾನು ಅಲ್ಲೇ ಬರ್ತೀನಿ. ಹಾಂ ಸರಿ, ನಾ ಯೋಚನೆ ಮಾಡಿ ನಿಮಗೆ ಮೆಸೇಜ್ ಮಾಡ್ತೀನಿ. ಸರಿ, ನಂಗೊಂದು ಮೀಟಿಂಗ್ ಐತಿ, ಆಮೇಲೆ ಸಿಗ್ತೀನಂತ. ಬಾಯ್. ಸರಿ ಬಾಯ್.